ಗೈಸ್, ಸೊ ವೆಲ್ಕಮ್ ಟು ಇನ್ವೆಸ್ಟ್ ಕರ್ನಾಟಕ. ಇವತ್ತು ಎಲ್ಲಿದ್ದೀವಿ ನೋಡಿ, ರಿವರ್ಸಲ್ ಪ್ಯಾಟ್ರನ್ ಆ್ಯಂಡ್ ಕಂಟಿನ್ಯೂಸ್ ಪ್ಯಾಟ್ರನ್ನಲ್ಲಿದ್ದೀವಿ. ಈ ಒಂದು ಬುಲಿಶ್ ರೆಕ್ಟ್ಯಾಂಗಲ್ ಪ್ಯಾಟ್ರನ್ನ ನೀವು ನೋಡಿರ್ಬೋದು. ಹಾಗೆ ಮೇಲಕ್ಕೆ ಹೋಗಿ ಸ್ವಲ್ಪ ದಿನ ಹೋರಾಟ ಮಾಡಿ, ಕಷ್ಟಪಟ್ಟು ಹೋರಾಟ ಮಾಡ್ತಿದೆ. ಇಲ್ಲಿ ನೋಡ್ಬೋದು, ಈ ಹೋರಾಟ ಮಾಡಿ ಬ್ರೇಕ್ಔಟ್ ಆಗುವಂಥದ್ದು. ದಿಸ್ ಈಸ್ ಬುಲಿಶ್ ಪ್ಯಾಟ್ರನ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ. ಓಕೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಒಂದನೇದು ಎರಡು ರೀತಿ ಬರುತ್ತೆ ಇದರಲ್ಲಿ, ಬುಲಿಶ್ ಆ್ಯಂಡ್ ಬೇರಿಶ್ ಅಂತ. ಬೇರಿಶ್ ಆಗುವಂಥದ್ದು ಮೇಲಿಂದ ಬಂದು ಹೋರಾಟ ಮಾಡಿ ಮೇಲತ್ತಕ್ಕೆ ಸೋತೋಗುವಂಥದ್ದು ಬೇರಿಶ್ ರೆಕ್ಟ್ಯಾಂಗಲ್ ಅಂತ ಕರೀತಾರೆ. ಆ್ಯಂಡ್ ಹೋರಾಟ ಮಾಡಿ ಸಕ್ಸಸ್ ಆಗುವಂಥದ್ದನ್ನ ಕೆಳಗಡೆಯಿಂದ ಬಂದು ಹೋರಾಟ ಮಾಡುತ್ತಿದ್ದು ಇದು ಬುಲಿಶ್ ರೆಕ್ಟ್ಯಾಂಗಲ್ ಅಂತ ಕರೀತಾರೆ. ಓಕೆ, ಅದೇ ಇದನ್ನು ನಾವು ಪ್ಯಾಟ್ರನಲ್ಲಿ ನೋಡೋಣ. ಚಾರ್ಟ್ ಕ್ಯಾಂಡಲ್ ಸ್ಟಿಕ್ಕಲ್ಲಿ ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಹೋರಾಟ ಮಾಡಿ ಸಕ್ಸಸ್ ಆಗಿ ಪ್ರಾಫಿಟ್ ಮಾಡಿದೆ ಅಂತ. ಓಕೆ, ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡ್ತಿದೆ. ಏನಕ್ಕೆ ಅದನ್ನು ಕಂಟಿನ್ಯೂ ಮಾಡಿಲ್ಲ ಅನ್ನೋದಾದರೆ, ಬೈ ದ ವೇ ಇಟ್ಸ್ ಓಲ್ಟಾಸ್. ಓಕೆ, ಓಲ್ಟಾಸ್ ಕಾಣಿಸ್ತಾ ಇರ್ಬೋದು. ಸೊ ಓಲ್ಟಾಸ್ ಚಾರ್ಟ್ ಇದನ್ನು ನಾನು ಇನ್ನೊಂದು ಸ್ವಲ್ಪ ದೂರ ತೊಗೊಂಡು ಹೋಗ್ತೀನಿ, ಅದರ ಬ್ಯಾಕ್ ತೊಗೊಂಬರ್ತೀನಿ. ನೋಡ್ಬೋದು ಏನಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ಆಲ್ರೆಡಿ ಹೋರಾಟ ಮಾಡಿ ಸಕ್ಸಸ್ ಆಗಿದೆ. ಆ್ಯಂಡ್ ಅಗೇನ್ ದ ಸೆಕೆಂಡ್ ಒನ್ ಈಗ ಬಂದಿರೋವಂಥದ್ದು ಹಾಗೆ ಮೇಲೋಗಿ ಹೋರಾಟ ಮಾಡ್ತಾನೆ, ಜಸ್ಟ್ ಸಿಮಿಲರ್ ಟು ದಿಸ್ ಒನ್. ಈ ಒಂದು ಥಿಂಗ್ ಆಗಿದೆ ಅಲ್ವಾ, ಇಲ್ಲಿಂದ ಬ್ರೇಕ್ಔಟ್ ಆಗಿ ಇಲ್ಲಿ ಎಂಟ್ರಿ ಆಗಿದ್ರು, ಇಲ್ಲಿ ಎಕ್ಸಿಟ್ ಆಗಿದ್ರು, ಇಟ್ಸ್ ಓಕೆ. ಆ್ಯಂಡ್ ಇಲ್ಲೆಲ್ಲಾದರೂ ಎಕ್ಸಿಟ್ ಆಗಿದ್ರು, ದಟ್ಸ್ ಆಲ್ಸೋ ಓಕೆ. ಸಿ, ಇಷ್ಟು ಚೆನ್ನಾಗಿ ವರ್ಕ್ ಆಗಿದೆ ರೀಸೆಂಟಾಗಿ, ಆ್ಯಂಡ್ ಇದು ಕೂಡ ವರ್ಕ್ ಆಗ್ಬೋದು. ಏನೇ ಮಾಡಿದ್ರು ಸ್ಟಾಪ್ ಲಾಸ್ ಹಾಕೊಳೋದು ಒಳ್ಳೆಯದು. ಇಲ್ಲಿಗೆ ಸ್ಟಾಪ್ ಲಾಸ್ ಇದಕ್ಕೆ ಹಿಟ್ಟಾಗಿ ಇದಕ್ಕಿಂತ ಜಾಸ್ತಿ ಬಂತು ಅಂದರೆ, ಐ ಆಮ್ ನಾಟ್ ಸೇಯಿಂಗ್ ಎಕ್ಸಾಕ್ಟ್ಲಿ ಇಲ್ಲೇ ಹಾಕಿ ಅಂತ. ಇಲ್ಲೆಲ್ಲಾದರೂ ಲೈಕ್ ಸಮ್ವೇರ್ ಇಯರ್ ಡೌನ್ ಒಂದು ಸ್ವಲ್ಪ ಪ್ರೈಸ್ ಸಮ್ವೇರ್ ಲೈಕ್ 1100 ಆ ಥರ ಅಲ್ಲೆಲ್ಲಾದರೂ ಸ್ಟಾಪ್ ಲಾಸ್ ಹಾಕೊಂಡು ವೆಯ್ಟ್ ಫಾರ್ ದ ನೆಕ್ಸ್ಟ್ ಬ್ರೇಕ್ಔಟ್ ಅನ್ನೋ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವಂಡರ್ಫುಲ್, ತುಂಬ ಚೆನ್ನಾಗಿ ವರ್ಕು ಕೂಡ ಆಗಿದೆ. ಲೈವ್ ಎಕ್ಸಾಂಪಲ್ ಲಾಸ್ಟ್ ಸೇಮ್ ಪ್ಯಾಟ್ರನ್ ಆ್ಯಂಡ್ ಅಗೈನ್ ನೆಕ್ಸ್ಟ್ ಪ್ಯಾಟ್ರನ್ ಕೂಡ ರಿಪೀಟ್ ಆಗೋ ಚಾನ್ಸಸ್ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ವಿದೌಟ್ ಫರ್ದರ್ ಡ್ಯೂ ಚೆಕ್ ಮಾಡಿ. ಸುಮಾರಿದೆ, ನಾನು ಜಸ್ಟ್ ಒನ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ, ಹೇಗೆ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಹಣ ಮಾಡ್ತಿದ್ದಾರೆ ಅಂತ. ಸಮ್ವೇರ್ ಹಿಯರ್ ಎಲ್ಲಾದರೂ ತೊಗೊಂಡಿದ್ದಾರೆ ಅಂದರೆ ವೆಯ್ಟ್ ಮಾಡಿ, ಹಾಗೆ ವೆಯ್ಟ್ ಮಾಡಿ ಇಲ್ಲೆಲ್ಲಾದರೂ ಬ್ರೇಕ್ಔಟ್ ಆದಾಗ ಮಾರ್ಬೋದಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಆ್ಯಕ್ಚುಲಿ ರೂಲ್ ಪ್ರಕಾರ ಏನು ಮಾಡ್ತಾರೆ ಅಂದರೆ ಇಲ್ಲಿ ತೊಗೋತಾರೆ ಆ್ಯಂಡ್ ಇಲ್ಲಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ಕಂಗ್ರ್ಯಾಚುಲೇಷನ್, ಸ್ಟಾಕ್ ಹುಡ್ಕೊಂಡಿದ್ದೀವಿ. ಹೇಳಿದ ತಕ್ಷಣ ಹೋಗ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಪ್ರಾಫಿಟ್ ಆದಮೇಲೆ ಸುಮ್ಮನಾಗ್ಬಿಡೋದು, ಅಥವಾ ಲಾಸ್ ಆದಮೇಲೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಉಗ್ಯೋದು ಮಾಡೋಕ್ಕಿಂತ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ಯಾಕೆ ಅಂದರೆ ಐ ಆಮ್ ನಾಟ್ ಸೇಯಿಂಗ್ ಮ್ಯಾಜಿಕ್, ಈಗ ಆಲ್ರೆಡಿ ವರ್ಕ್ ಆಗಿದೆ. ಇಲ್ಲಿ ಅಗೈನ್ ಅದೇ ಪ್ಯಾಟ್ರನ್ ರಿಪೀಟ್ ಆಗಿದೆ, ಸಿಮಿಲರ್ ಪ್ಯಾಟ್ರನ್ ಆ್ಯಂಡ್ ಸಿಮಿಲರ್ ಥಿಂಗ್. ದಾಟ್ಸ್ ಆಲ್ಸೋ ಪ್ರೂವನ್. ಯಾಕೆ ಪ್ರೂವನ್ ಅಂದರೆ, ಇಲ್ಲಿ ನೀವು ನೋಡ್ಬೋದು ಹೆಂಗೆ ಪ್ರೂವನ್ ಆಗಿದೆ ಅಂತ. ಸೇಮ್ ಈ ಥರ ಅದೇ, ಅದು ಈ ಥರ ಆದರೂ ಕೂಡ ಹಾಗೆ ಆಗುತ್ತೆ, ಈ ಥರ ಆದರೂ ಕೂಡ ಹಾಗೆ ಆಗುತ್ತೆ. ಬಟ್ ಇನ್ ಕೇಸ್ ಅದೇನೋ ಈ ಥರ ಆದರೆ ಹಿಂಗಾಗುತ್ತೆ, ಫಾಲಿಂಗ್. ಓಕೆ, ಆ್ಯಂಡ್ ಗುಡ್. ಸಕ್ಸಸ್ ಆದರೆ ಗುಡ್, ಸಕ್ಸಸ್ ಆಗಿಲ್ಲ ಅಂದರೆ ಯು ಹ್ಯಾವ್ ಟು ಮ್ಯಾನೇಜ್ ಯುವರ್ ರಿಸ್ಕ್. ಅದು ಯಾರ ಮೇಲೂ ಬ್ಲೇಮ್ ಮಾಡಬಾರ್ದು. ಆಪರ್ಚುನಿಟಿ ಹುಡುಕೊಟ್ಟಾಗ ಕೆಲವು ಸಾರಿ ಬರೋವಂಥ ಚಾನ್ಸಸ್ ಇರುತ್ತೆ, ಲಾಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಅವ್ರು ಹುಡುಕೊಟ್ರು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನಿಮ್ಮ ರಿಸ್ಕ್ನ ನೀವು ಬೇರ್ ಮಾಡಬೇಕಾಗುತ್ತೆ. ಆ್ಯಂಡ್ ರಿಸ್ಕ್ನ ಮಿನಿಮೈಸ್ ಮಾಡ್ಕೊಳೋಕ್ಕೆ ಸ್ಟಾಪ್ ಲಾಸ್ ಇರಲೇಬೇಕಾಗಿರುತ್ತೆ. ನಿಮ್ಮನ್ನು ಸೇವ್ ಮಾಡೋದು ಪ್ರಾಫಿಟ್ ಅಲ್ಲ ಮಾರ್ಕೆಟಲ್ಲಿ, ಸ್ಟಾಪ್ ಲಾಸ್ ಅನ್ನೋದು. ಸೊ ಸ್ಟಾಪ್ ಲಾಸ್ ಈಸ್ ಯುವರ್ ಫಸ್ಟ್ ಪ್ರಯಾರಿಟಿ ಬಿಫೋರ್ ಎಂಟ್ರಿಂಗ್ ಆರ್ ಮೇಕಿಂಗ್ ಎಂಟ್ರಿ ಪ್ರೈಸ್. ಮೇಕ್ ಶೋರ್ ವೇರ್ ಇಸ್ ಯುವರ್ ಸ್ಟಾಪ್ ಲಾಸ್ ಅಂತ. ನೀವು ಎಲ್ಲಿ ಸ್ಟಾಪ್ ಲಾಸ್ನ ಹಾಕ್ತೀರಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸುಮ್ಮನೆ ಟ್ರೇಡ್ ಮಾಡ್ತೀವಿ ನೋಡ್ಕೊತೀವಿ ಅನ್ನೋದು ಅಲ್ಲ. ರಿಸ್ಕ್ ಮ್ಯಾನೇಜ್ಮೆಂಟ್ ಇಸ್ ದ ನಂಬರ್ ಒನ್ ಥಿಂಗ್, ಅಥವಾ ತುಂಬ ಇಂಪಾರ್ಟೆಂಟ್ ಥಿಂಗ್ ಸ್ಟಾಕ್ ಮಾರ್ಕೆಟಲ್ಲಿ. 95% ಜನ ಸ್ಟಾಕ್ ಮಾರ್ಕೆಟಲ್ಲಿ ಹಣನ ಕಳ್ಕೊತಾರೆ. ಎಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾರೆ ಅಂದರೆ ಇಲ್ಲೆಲ್ಲಾದರೂ ಇನ್ವೆಸ್ಟ್ ಮಾಡ್ತಾರೆ ಆ್ಯಂಡ್ ಹೀಗೆ ಡ್ರಾಪ್ ಮಾಡ್ಕೊತಾರೆ. ಸುಮಾರು ಜನ ಮಾಡೋವಂಥದ್ದೇ ಹಂಗೆ, ರೈಸ್ ಆದಾಗ ಬಂದಿರ್ತಾರೆ. ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್ ಫಾಲೋ ದೀಸ್ ಪ್ಯಾಟ್ರನ್ಸ್, ರಿವರ್ಸಲ್ ಪ್ಯಾಟ್ರನ್ಸ್ ಆ್ಯಂಡ್ ಕಂಟಿನ್ಯೂಸ್ ಪ್ಯಾಟ್ರನ್, ಆ್ಯಂಡ್ ಅಪ್ಲೈ ಇನ್ ದಿಸ್. ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಏನು ಮಾಡ್ಬೇಕಂತ ಗೊತ್ತಲ್ವಾ, ಲೈಕ್ ಅಂತೂ ಮಾಡಿ. ಆ್ಯಂಡ್ ಡಿಸ್ಲೈಕು ಮಾಡ್ಬೋದು, ಆದರೆ ನಿಮಗೆ ಕಾಣಿಸಲ್ಲ ಯಾರಿಗೆ ಡಿಸ್ಲೈಕ್ ಮಾಡಿದೆ ಅಂತ. ಲೈಕ್ ಮಾಡ್ಬೋದು. ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏನು ಅನಿಸ್ತದೆ ಅಂತ. ಮ್ಯಾಜಿಕ್ ಇಲ್ಲ, ಟ್ರಿಕ್ ಇಲ್ಲ, ನಾನು ಇಲ್ಲಿ ಏನೂ ಹೇಳ್ಕೊಟ್ಟಿಲ್ಲ, ಹೇಳ್ಕೊಟ್ಟಿರೋದು ಅಂಥದ್ದಿಷ್ಟೇ.
It's a bullish continuous pattern, rectangle pattern, and that is this live example. ಸೊ ವಿಡಿಯೋ ಮುಗಿಸೋಂತ ಮುಂಚೆ ನೀವೇನು ಸಬ್ಸ್ಕ್ರೈಬ್ ಆಗಿದ್ದೀರಾ ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ಬೋದು. ಇದೇ ಥರ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಎಷ್ಟು ಪ್ರಾಫಿಟ್ ಬರುತ್ತೆ, ಎಷ್ಟು ಲಾಸ್ ಆಗುತ್ತೆ ಅನ್ನೋದೇನೋ ತೋರಿಸ್ಬೇಕು ಅನ್ನೋದಾದರೆ ಹಾಗೆ ಇದ್ಬಿಡಿ, ಹಂಗೆ ತೋರಿಸ್ಬಿಡ್ತೀನಿ ನಿಮಗೂ ಕೂಡ. ಇಲ್ಲೆಲ್ಲಾದರೂ ಸಮ್ವೇರ್ ಇಯರ್ ಎಂಟ್ರಿ ಆಗಿದ್ದರೆ ನೋಡ್ಕೊಳ್ಳಿ. ಹಾಕ್ತಾಯಿದ್ದೀನಿ. ಸ್ವಲ್ಪ ರೈಸ್ ಮಾಡೋಣ, ಸಾಕಾ? ಇಲ್ಲಿಗಿಡೋಣ. ಒಂದು 4% ಕೇಳೋಣ ಲಾಸ್. ಸಿ 4%. ಆ್ಯಂಡ್ ನೀವೇನಾದರೂ ವೆಯ್ಟ್ ಮಾಡಿಲ್ಲ ಅನ್ನೋದಾದರೆ ಇಲ್ಲಿವರೆಗೂ ಹೋಗ್ತಿತ್ತು, ಇಲ್ಲಿವರೆಗೂ ಬರೋದು 13%. ದಾಟ್ಸ್ ಆಲ್ಸೋ ಗುಡ್ ರಿಟರ್ನ್. ನೀವೇನಾದರೂ ಇಲ್ಲಿವರೆಗೂ ಮಾರಿದ್ದೀರಾ ಅಂದರೆ 21%, ಆಲ್ಮೋಸ್ಟ್ 25%ಗಳವರೆಗೂ ರೀಚ್ ಆಗುವಂಥ ಚಾನ್ಸಸ್ ಎಲ್ಲ ಇತ್ತು. ಬಟ್ ಇಟ್ಸ್ ಅ ಗುಡ್ ರಿಟರ್ನ್, ರೈಟ್? ನೀವೇನಾದರೂ ಇಲ್ಲೇ ಇನ್ವೆಸ್ಟ್ ಮಾಡಿದ್ದೀರಾ ಅನ್ನೋದಾದರೆ ಸಿ ಅದನ್ನು ಮಾಡಿಬಿಡೋಣ. ಇಲ್ಲಿ ಲಾಸ್ಗೆ ಹಾಕಿ ಇಲ್ಲೇ ಇನ್ವೆಸ್ಟ್ ಮಾಡಿದ್ದೀರಾ ಅನ್ನೋದಾದರೆ 38 ಅಂದರೆ 40%. ಇಟ್ಸ್ ನಾಟ್ ಅನ್ ಐಡಿಯಲ್ ಸಿನಾರಿಯೋ. ಐಡಿಯಲ್ ಅಂದರೆ ಯಾವಾಗಲೂ ಆಗುವಂಥ ಸಿನಾರಿಯೋ ಅಲ್ಲ. ಇಟ್ಸ್ ಅ ರೇರ್ ಸಿನಾರಿಯೋ. ಯಾವಾಗ ಬೇಕಾದರೂ ಆಗ್ಬೋದು. ಆ್ಯಂಡ್ ಅಂದರೆ ಇದು ಕೆಳಗಡೆ ಹೋಗಿದ್ರೆ ತುಂಬ ರಿಸ್ಕ್ ಇತ್ತು. ಸೊ ಐ ಆಮ್ ನಾಟ್ ಸೇಯಿಂಗ್ ಟು ಜಾಯಿನ್ ದೇರ್. ಇಲ್ಲಿ ಜಾಯಿನ್ ಆದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸಮ್ವೇರ್ ಐ ಥಿಂಕ್ 4% ಇಸ್ ಎನಫ್ ರಿಸ್ಕ್ ಆ್ಯಂಡ್ 20% ಇಸ್ ಎನಫ್ ಗುಡ್ ಥಿಂಗ್. 20% ಅನ್ನೋದು ಮ್ಯಾಕ್ಸಿಮಮ್. ಇಲ್ಲಿವರೆಗೂ ನೀವು ಬರ್ಬೋದಿತ್ತು, ಲೈಕ್ 13 to 15% ಸಮ್ವೇರ್ ಹಿಯರ್. ಸೊ ನೋಡಿದ್ರಲ್ಲ ಯಾವ ರೀತಿ ಒಂದು ಅಮೌಂಟ್ ನೆವರ್ ಡಿಪೆಂಡ್ ಆನ್ ಎಷ್ಟು ಬಂತು ಹಣ ಅಂತ. ಪರ್ಸೆಂಟೇಜ್, ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಪರ್ಸೆಂಟೇಜ್ ನೀವು ಬಡ್ಡಿ ವ್ಯವಹಾರ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ಪರ್ಸೆಂಟೇಜ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು. ಪರ್ಸೆಂಟೇಜ್ ವಿಲ್ ಮೇಕ್ ಯು ಕೆಂಗ್ ಈವನ್ ಬೆಕ್ಕರ್ ಕೆಲವು ಸರಿ. ಸೊ ಪರ್ಸೆಂಟೇಜ್ನ ನೋಡ್ಕೊಳ್ಳಿ. ಕಳ್ಕೊಳೋಂಥ ಪರ್ಸೆಂಟೇಜ್ ಕಮ್ಮಿ ಇರಬೇಕು, ಗಳಿಸೋವಂಥ ಪರ್ಸೆಂಟೇಜ್ ಜಾಸ್ತಿ ಇರಬೇಕು. ಇಷ್ಟೇ ಸ್ಟಾಕ್ ಮಾರ್ಕೆಟಲ್ಲಿ ವರ್ಕ್ ಆಗುವಂಥದ್ದು. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಐಡಿಯಾ ಬಂದಿರುತ್ತೆ. 20% ಇಫ್ ಯು ಆರ್ ಇನ್ವೆಸ್ಟೆಡ್ 1,00,000 rupees ಸಮ್ವೇರ್ ಹಿಯರ್. ಇಲ್ಲಿ ಮಾಡಿದರೆ 40% ಬಿಟ್ಟಾಕೆ. ಇಲ್ಲಿ ಮಾಡಿದರೆ 1,00,000 ಇಲ್ಲಿ ಇನ್ವೆಸ್ಟ್ ಮಾಡಿದಿದ್ರೆ 20% ಅಂದರೆ 20,000ವರೆಗೂ. 15,000 ಅಂತೂ ಗ್ಯಾರಂಟಿ ಇತ್ತು, 15,000 to 20,000. ಸೊ ಸಿಂಪಲ್ ವಿತ್ ದಿಸ್ ಪ್ಯಾಟರ್ನ್. ಓಕೆ, ಸೊ subscribe for more videos. Bye friends.